Hi. Good morning. Good morning, ma'am. See, last class ಅಲ್ಲಿ ನಾವು ಪ್ರೀ ನರ್ಸರಿ ಮಕ್ಕಳಿಗೆ ಸ್ಟಾರ್ಟ್ ಅಪ್ ಬೇಸ್ ಅಲ್ಲಿ ಸ್ಟ್ರೋಕ್ಸ್ ಹೇಳ್ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆ ಸ್ಟ್ರೋಕ್ಸ್ ಹೇಳ್ಕೊಟ್ಮೇಲೆ ಸೊ ಅದನ್ನ ಬರ್ಸುವಂತ ಒಂದು ಮೆಥಡ್ ಇರುತ್ತಲ್ವಾ ಮಕ್ಕಳಿಗೆ? ಸೊ ಯಾವ ತರ ಬರೆಸ್ತೀರಾ? ಫಾರ್ ಎಕ್ಸಾಂಪಲ್ ಮ್ಯಾಮ್ ನೀವು ಇವಾಗ ಸ್ಟ್ರೋಕ್ಸ್ ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತೀವಿ, ಅದನ್ನ ಯಾವ ರೀತಿ ಬರ್ಕೊಡ್ತೀರಾ ಮಕ್ಕಳಿಗೆ? ಹಿಂಗ್ ಬರ್ಕೊಡ್ತೀರಾ? ಸರಿ, ಲೈನ್ ಹೆಂಗ್ ಹಾಕ್ತೀರಾ ಮಕ್ಕಳಿಗೆ? ಈ ತರ ಲೈನ್ ಹಾಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಮ್ಯಾಮ್ ಇದನ್ನ ಮಕ್ಕಳು ಹಾಗೆ ಫಾಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನೇ ಮಗು ಅಂತ ಇಟ್ಕೊಳ್ಳಿ, ನೀವ್ ಹಿಂಗ್ ಈಚಿದ್ದೀರಾ, ನಾನು ಹಿಂಗ್ ಈಚಿದ್ದೀನಿ. ಚೆನ್ನಾಗಿದೆಯಾ ಮ್ಯಾಮ್ ಇದು ಪೇಜ್? ನೋಡೋದಕ್ಕೆ ಚೆನ್ನಾಗಿದ್ಯಾ? ಯೂನಿಫಾರ್ಮಿಟಿ ಆಗಿದ್ಯಾ? ಏನು ಅಂದ್ರೆ ಮಕ್ಕಳು ಬರೆಯೋದಕ್ಕೂ ಕೂಡ ಒಂದು ಮೆಥಡ್ ಇರುತ್ತೆ. ಈಗ ಇದು ಯಾಕೆ 4 ಲೈನೇ ಕೊಟ್ಟಿದ್ದೀರಿ ನಾವು, ಅದನ್ನು ನೀವು ಯೋಚನೆ ಮಾಡ್ಬೇಕಲ್ವಾ? ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ, ನೀವು ಯಾವ ರೀತಿ ನೀಟ್ನೆಸ್ ಮೇಂಟೈನ್ ಮಾಡ್ತೀರಾ ಅದೇ ರೀತಿ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ. ಸೊ ಮೇಡಮ್ಗೆ ಅರ್ಥ ಆಯ್ತು, ನಮಗೆ ನೀಟ್ನೆಸ್ ಅಂತ ಅಂದಿದ ತಕ್ಷಣ ನಾವು ಒಂದು 4 ಲೈನ್ ಬುಕ್ ಅಲ್ಲಿ ನಾವು ಬರೆಸ್ತಿದೀರಿ ಮಗುಗೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಹಾಕುವಂತ ಲೈನ್ ಲುಕ್ ಆಗಿರ್ಬೇಕು. ಇದು ಹೇಗಿದೆ, ಇದು ಹೇಗಿದೆ, ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ಆಸ್ ವೆಲ್ ಆಸ್ ಇಲ್ಲೂ ಕೂಡ ಹೀಗೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಈ ಪೇಜು? ಚೆನ್ನಾಗಿ ಕಾಣಿಸ್ತಿದ್ಯಾ? ಓಕೆ, ಈಗ ನಾನು ಸ್ಟ್ಯಾಂಡಿಂಗ್ ಲೈನ್ ಅನ್ನ ಈ 2 ಲೈನ್ಸ್ ಒಳಗಡೆ ಇಷ್ಟು ಯೂಸ್ ಮಾಡಿ ಬರಿತೀನಿ ನೋಡಿ. ಸೊ ಹಾಗೆ ಬರಿ ಅಂತ ಹೇಳಿದ ತಕ್ಷಣ ಮಗು ಈ ತರ ಬರೆಯೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ನಾವು ಯಾವ ರೀತಿ ಸಹಾಯ ಮಾಡಬೇಕು ಅಂದ್ರೆ ನೋಡಿ, ಈ ತರ 2 ಡಾಟ್ ನ ಹಾಕೋದ್ರಿಂದ ಆ ಮಗು ಲೈನ್ ನ ಫಾಲೋ ಮಾಡುತ್ತೆ. ಏನ್ ಮಾಡುತ್ತೆ ಅಲ್ಲ ಮಗು? ಕರೆಕ್ಟ್ ಅಮ್ಮ? ಸೊ ಇದೇ ರೀತಿ ಮತ್ತೆ ಅದೇ ರೀತಿ ಹೋಯ್ತಲ್ವಾ? ಸೊ ಹೀಗಲ್ಲ, ಆ ಮಗುಗೆ ನೀವು ಬರ್ಕೊಡ್ಬೇಕಾದ್ರೆ ಆಸ್ ವೆಲ್ ಆಸ್ ಅದಕ್ಕೂ ಕೂಡ ನೀವು ಯು ಶುಡ್ ಪುಟ್ ಎ ಲೈನ್. ಈ ರೀತಿ ಸ್ವಚ್ಛವಾಗಿ ಆ ಮಗುಗೆ ಲೈನ್ ಅನ್ನ ಹಾಕಿ ಆ ನೀಟ್ನೆಸ್ ಅನ್ನೋದು ಬಿಗಿನಿಂಗ್ ಇಂದ ಟಿಲ್ ಎಂಡ್ ವರ್ಗೂ ಬರಬೇಕು. ನೀವೇ ಟೀಚರ್ಸ್ ಆಗಿರೋದ್ರಿಂದ ಯು ಆರ್ ದ ಮಾಡೆಲ್ ಫಾರ್ ದ ಕಿಡ್ಸ್. ನಿಮ್ ಹ್ಯಾಂಡ್ ರೈಟಿಂಗ್ ಅವ್ರಿಗೆ ಮಾಡೆಲ್ ಆಗುತ್ತೆ. ಹಾಗಾಗಿ ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಕರೆಕ್ಟ್ ಆಗಿ ತಾಳ್ಮೆಯಿಂದ ನಿಧಾನಕ್ಕೆ ಈ ರೀತಿ ಬರಿಬೇಕು. ಇವಾಗ ಬರ್ದಾದ್ಮೇಲೆ ಇದಕ್ಕೆ ಈ ರೀತಿ 3 ಡಾಟ್ಸ್ ಹಾಕಿದಾಗ ಈ ಡಾಟ್ಸ್ ಒಳಗಡೆ ಬರಿ ಅಂತ ನಾವು ಮಗುಗೆ ಹೇಳಿದ್ರೆ ಆ ಮಗು ನೀಟಾಗಿ ಬರೆಯುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಡಾಟ್ ಹಾಕಿ ಅಂತ ಹೇಳಿದಾಗ ಕೆಲವ್ರು ಏನ್ ಮಾಡ್ತಾರೆ, ಈ ರೀತಿ ಬರ್ಕೊಡೋದು, ಎ ಹೀಗೆ, ಬಿ ನಿಮ್ಗೆ ಇಷ್ಟ ಬಂದಾಗ ಈ ರೀತಿ ಬರೆಯೋದು. ನೀವೇ ಲೈನ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಆ ಮಗು ಹೇಗೆ ಫಾಲೋ ಮಾಡ್ತಾರೆ? ಮಾಡಲ್ಲ ಅಲ್ವಾ? ಸೊ ಆಮೇಲೆ ಡಾಟ್ ಹಾಕಲ್ಲ, ಮಗು ಇಲ್ಲಿ ಬರೆಯುತ್ತೆ. ನಾವು 4 ಲೈನ್ ಅಲ್ಲಿ ಹೀಗೆ ಬರಿಬೇಕು ಅನ್ನೋ ಒಂದು ಮೆಥಡ್ ಇದೆ ಅಲ್ವಾ? ಸೊ ಹಂಗಾಗಿ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಈ ರೀತಿ ಪೇಷನ್ಸ್ ಇಂದ ಮಗುಗೆ ಡಾಟ್ ಹಾಕಿ ಕೊಡ್ಬೇಕು. ಈ ಡಾಟ್ ಅಲ್ಲಿ ನೀವು ಒಂದು ಲೈನ್ ಬರೀರಿ ಮ್ಯಾಮ್. ನೋಡಿ, ಈಗ ಇದನ್ನ ಫಾಲೋ ಮಾಡಿದ್ರಿ, ನೀವು ಇದನ್ನ ಫಾಲೋ ಮಾಡಿದ್ರಾ? ಮಾಡಲಿಲ್ಲ. ಸೊ ಆಸ್ ವೆಲ್ ಆಸ್ ನೀವು ಒಂದು ಲೈನ್ ಬರೀರಿ ಮ್ಯಾಮ್. ಫೋಕಸ್ ಇಲ್ಲಿ ನೋಡಿ ಮ್ಯಾಮ್, ಹ್ಯಾಂಡ್ ರೈಟಿಂಗ್ ಈಗ ಮೊದಲು ನೀವು ಟ್ರೈ ಮಾಡಿದ್ದಕ್ಕೂ ಈಗ ಈ ತರ ಬರ್ಕೊಟ್ಟಿದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಾಗಿ ಮಕ್ಕಳಿಗೆ ನಾವು ಬರೆಸ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಟೀಚರ್ಸ್ ಬರ್ಕೊಡುವಂತ ಕ್ಲಾಸ್ ವರ್ಕ್ ಅಲ್ಲಿ ಅವ್ರ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಬೇಕು. ಅವ್ರ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಿದ್ಮೇಲೆ ಮಕ್ಕಳ ಅಪೋಸಿಟ್ ಅಲ್ಲಿ ನಿಮ್ಗೆ ರೂಢ ಆಗಿ ಬಿಹೇವ್ ಮಾಡ್ತಾರೆ. ನೀವು ನೀಟಾಗಿ ಬಿಹೇವ್ ಮಾಡಿದ್ರೆ ಅವರು ಕೂಡ ನೀಟಾಗಿ ಬಿಹೇವ್ ಮಾಡ್ತಾರೆ. ನೀವು ನೀಟಾಗಿ ಬರ್ಕೊಟ್ರೆ ಅವರು ಕೂಡ ನೀಟಾಗಿ ಬರ್ಕೊಡ್ತಾರೆ. ಈಗ ಅರ್ಥ ಆಯ್ತಾ ಯಾವ ರೀತಿ ಫೋನ್ ಗೂಗಲ್ ಬರ್ಕೊಡ್ಬೇಕು ಅಂತ?